ಸ್ನೇಹಿತರೆ ನಮಸ್ಕಾರ. ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ಬೇಬಿ ಕುಚ್ಚಿನ ಜೊತೆಗೆ ಬಂದಿದ್ದೀನಿ. ಬೇಬಿ ಕುಚ್ಚು ಅಂತ ಅಂದರೆ ಪರ್ಲ್ಸ್ ಹಾಕಿ ಮಾಡ್ತೀನಿ. ಇದು ಸಿಲ್ವರ್ ಕಲರ್ ಇದೆ ಸೀರೆ ನೋಡಿ, ಇದು ಪರ್ಪಲ್ ಇದೆ. ಇದು ಒಂಥರ ಇದು ಬರುತ್ತೆ ನೋಡಿ, ಸ್ಫಟಿಕ ಬರುತ್ತೆ ನೋಡಿ, ಆ ಸ್ಫಟಿಕ ಕಲರ್ ಇದೆ ಇದು. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಸಿಲ್ವರ್ ಕಲರ್ ಇರೋದ್ರಿಂದ ಪರ್ಲ್ಸ್ ಹಾಕಿ ಬೇಬಿ ಕುಚ್ಚು ಕಟ್ತೀನಿ. ಬೇಬಿ ಕುಚ್ಚಿಗೆ ಆ ಕಡೆಗೆ ಈ ಕಡೆಗೆ ಒಂದೊಂದು ಪರ್ಲ್ಸ್ ಹಾಕ್ಬಿಟ್ಟು ಬೇಬಿ ಕುಚ್ಚು ಕಟ್ತೀನಿ. ಡಿಫ್ರೆಂಟಾಗಿರುತ್ತೆ. ಈಗ ನೋಡಿ ತೊಗೊಂಡಿದ್ದೀನಿ, ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ 8ನೇ ನಂಬರು ಕ್ರೋಶ ತೊಗೊಂಡಿದ್ದೀನಿ, ಪರ್ಲ್ಸ್ ತೊಗೊಂಡಿದ್ದೀನಿ, 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ. ಪರ್ಪಲ್ ಕಲರು 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ. ಪರ್ಪಲ್ ಕಲರಲ್ಲಿ ಚೈನ್ ಹಾಕ್ಕೊಂಡು ಹೋಗ್ತೀನಿ, ಇದು ಹಾಕ್ಕೊಂಡು ಪರ್ಲ್ಸ್ ಹಾಕ್ಕೊಂಡು. ಆಮೇಲೆ ಅದಕ್ಕೆ ಬೇಬಿ ಕುಚ್ಚು ಕಟ್ತೀನಿ ನಾನು. ಈಗ ಹಾಕೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ರೈಟ್ ಸೈಡಿಂದ ಸೀರೆ ತೊಗೊಂಡಿದ್ದೀನಿ, 6 ಎಳೆ ದಾರ ಸುತ್ತಿ ಇಟ್ಕೊಂಡಿದ್ದೀನಿ. ಸೀರೆಗೆ ಕ್ರೋಶ ಹಾಕಿ ದಾರನ ಎಳ್ಕೊಳ್ಳೋಣ. ಹಿಂಗೆ ನೋಡಿ, ಹಿಂಗೆ ದಾರ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ ಥರ ಹಿಂಗೆ ಹಾಕಿ ಹಿಂಗೆ ಸೂಜಿಲಿ ದಾರ ತೊಗೊಂಡು ಲಾಕ್ ಮಾಡೋಣ. ನೋಡಿ, ಒಂದು ಲಾಕ್ ಆಯಿತು. ಮತ್ತೆ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ, ಅದು ಬಿಚ್ಚೋಗ್ಬಾರ್ದು ಅಂತ. ಈಗ ನೋಡಿ, ಈಗ ದಾರ ಮೇಲ್ ಮಾಡಿ ಒಂದು ಪರ್ಲ್ಸ್ ಹಾಕ್ತೀನಿ. ಈ ಥರ ಪರ್ಲ್ಸ್ ಒಳಗೆ ದಾರ ತಗೊಂಡು ಲಾಕ್ ಮಾಡೋಣ. ಲಾಕ್ ಮಾಡಿಬಿಟ್ಟು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡೋಣ. ಪರ್ಲ್ಸ್ಗೂ ಲಾಕ್ ಮಾಡ್ಕೋಬೇಕು, ಸೀರೆಗೂ ಲಾಕ್ ಮಾಡ್ಕೋಬೇಕು. ಈಗ ಇಲ್ಲಿ ಒಂದು 2 3 4 ಚೈನ್ ಹಾಕೋತೀನಿ. 1 2 3 4 ಚೈನ್ ಹಾಕಿ ಇದು ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡೋಣ. ಅಲ್ಲಿಗೆ ನೋಡಿ, ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಸಿಂಗಲ್ ಲಾಕ್ ಮಾಡಿದ್ದೀನಿ. ಮತ್ತು ದಾರ ಮೇಲ್ ಮಾಡಿ ಇನ್ನೊಂದು ಬೀಡ್ ಹಾಕೋತೀನಿ. ಇದರಲ್ಲಿ ಪಲ್ಲುನಲ್ಲಿ ಚೆಕ್ ಸುರ್ಕಿರೋದ್ರಿಂದ, ಆಮೇಲೆ ಸಿಲ್ವರ್ ಕಲರ್ ಇರೋದ್ರಿಂದ ಪರ್ಲ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ. ನೋಡಿ, ಬೀಡ್ ಲಾಕ್ ಮಾಡಿ ಮತ್ತು ಸೀರೆಗೆ ಲಾಕ್ ಮಾಡಬೇಕು. ನೋಡಿ, ಈ ಥರ ನೋಡಿ ಸ್ನೇಹಿತರೆ, ಈ ಥರ ಹಾಕ್ಕೊಂಡು ಬಂದಿದ್ದೀನಿ. ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಮಧ್ಯ ನೋಡಿ, ಇಲ್ಲೊಂದು ಕುಚ್ಚು, ಇಲ್ಲೊಂದು ಕುಚ್ಚು, ಇಲ್ಲೊಂದು ಕುಚ್ಚು ಅಂತ ಮಧ್ಯ ಗ್ಯಾಪ್ ಇಟ್ಟಿರೋದು 6 ಚೈನ್ ಹಾಕ್ಕೊಂಡು ಸಿಂಗಲ್ ಲಾಕ್ ಮಾಡಿದ್ದೀನಿ. ಈ ಕುಚ್ಚು ಕಟ್ಟೆ ಜಾಗಕ್ಕೆ 3 ಚೈನ್ ಹಾಕಿ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಬೀಡ್ ಹಾಕ್ಕೊಂಡಿದ್ದೀನಿ. ಹಾಕಿ ತೋರಿಸ್ತೀನಿ ಫುಲ್ಲೆಲ್ಲ. ನೋಡಿ ಸ್ನೇಹಿತರೆ, ಈ ಥರ ಸೀರೆನ ಉಲ್ಟಾ ಮಾಡಿಸಿ ಹಾಕೋಬೇಕು. ಬೀಡ್ಸ್ ಹಾಕಿದ್ದೀನಿ ನೋಡಿ, ಇದು ಪರ್ಲ್ಸು. ನೋಡಿ, ಸೂಜಿ ಯಾವ್ಯಾವುದೋ ಸೂಜಿ ತಗೋಬಾರ್ದು. ನೋಡಿ ಎಷ್ಟು ದೊಡ್ಡ ಸೂಜಿ ಇದು ಅಂತ. ಇಲ್ಲಿ ಎಷ್ಟು ಉದ್ದ ಇದೆ. ಈ ಥರದ್ದು ನಾವು ಡಬಲ್ ಕಲರ್ ಹಾಕಬೇಕು ಅಂದರೆ 2 ಸೂಜಿ ತಗೋಬೇಕು. ನೋಡಿ, ಕಾಣಿಸ್ತಾ ಇದೆಯಾ? ತುಂಬ ದೊಡ್ಡ ಸೂಜಿ ಈ ಥರ ತಗೋಬೇಕು. ಚಿಕ್ಕದು ಸಿಗ್ತದೆ, ಚಿಕ್ಕದು ತೊಗೋಬೇಡಿ. ಚಿಕ್ಕದು ತೊಗೊಂಡ್ರೆ ಅದು ಬಟ್ಟೆಗೆ ಚುಚ್ಚೋಕ್ಕೂ ಹೋಗಲ್ಲ. ತೋರಿಸ್ತೀನಿ ಚಿಕ್ಕದನ್ನು ನೋಡಿ. ಈ ಥರ ಚಿಕ್ಕದು ಇದು. ಇಲ್ಲಿ ನೋಡಿ ಎಷ್ಟು ಚಿಕ್ಕದಿದೆ, ದಪ್ಪನೇ ಇದೆ. ಚಿಕ್ಕದು ಆದರೆ ನೋಡಿ, ಕಣ್ಣು ಸ್ವಲ್ಪ ದೊಡ್ಡದೇ ಇದೆ, ಆದರೂ ಚಿಕ್ಕದು. ಈ ಥರ ನೋಡಿದ್ರಿ ಅಲ್ವಾ? ಈ ಥರ ಚಿಕ್ಕದು, ಕಣ್ಣು ಇಷ್ಟೇ ಚಿಕ್ಕದಿರುತ್ತೆ. ಇದು ಚುಚ್ಚಿದಷ್ಟು 127 ದಾರನ ಎಳೆಯೋಕ್ಕಾಗಲ್ಲ ಇದರಲ್ಲಿ. ಅದೇನು ಮಾಡುತ್ತೆ, ಇದು ತುಂಬ ಹಿಂಸೆ ಆಗುತ್ತೆ. ಕೈಗೂ ಸಿಗಲ್ಲ ಇದು. ನೋಡಿ ಎಷ್ಟು ಚಿಕ್ಕದಿದೆ ಅಂತ, ಕೈಗೂ ಸಿಕ್ಕಲ್ಲ. ಹಾಗಾಗಿ ಇಷ್ಟು ಚಿಕ್ಕದು ತಗೋಬೇಡಿ, ಆದಷ್ಟು ದೊಡ್ಡ ಸೂಜಿನೇ ತಗೊಳ್ಳಿ. 127 ದಾರ ಪೋಣಿಸ್ಕೋಬೇಕಲ್ವ, ಅದು ಇಡ್ಸೋದು ಇಲ್ಲ. ಆಮೇಲೆ ಸೀರೆಗೂ ಚುಚ್ಚಿ ಎಳೆಯೋಕ್ಕೆ ನಮಗೆ ಕೈಗೆ ಸರಿಯಾಗಿ ಸಿಗಲ್ಲ. ನಾನು ಈಗ 127 ದಾರ ಸುತ್ತಕೊಂಡು ನೋಡಿ, 127 ದಾರ ನಾನು ದಾರ ಹೆಂಗೆ ಸುತ್ಕೋತೀನಿ ಇಷ್ಟು ಉದ್ದವ. ಈಗೊಂದು 60 ಇಂಚು ದಾರ ಸುತ್ಕೊಂಡಿದ್ದೀನಿ. 60 ಇಂಚು ಅಂತಂದರೆ ಒಂದು 25 30 ಒಂದೊಂದು ಕಲರಲ್ಲಿ ಒಂದು 25 30 ಕುಚ್ಚಾಯ್ತವೆ. ಹಂಗೆ ಸುತ್ಕೊಂಡಿದ್ದೀನಿ. ಆ ಸುತ್ತದನ್ನು ಒಂದಿಷ್ಟು ತೋರಿಸ್ಕೊಡ್ತೀನಿ. ದಾರನ ಸುತ್ತಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ನೀಟಾಗಿರುತ್ತೆ ಅಂತ. ಡಬಲ್ ಕಲರ
ಹೊಂದ್ಸ್ಕೊಂಡಿದ್ದೀನಿ ನೋಡಿ. ಇದೊಂದು ಕಲರು, ಅದೊಂದು ಕಲರು, 2 ಕಲರ್ ಸುತ್ಕೊಂಡಿದ್ದೀನಿ. ಈ ಥರ ದೊಡ್ಡ ಸೂಜಿ ತೊಗೊಂಡಿದ್ದೀನಿ. ಈ ಥರ ದೊಡ್ಡ ಸೂಜಿ ಆದರೆ ತುಂಬ ಈಸಿಯಾಗಿ ಕುಚ್ಚಕ್ಕೆ ಚೆನ್ನಾಗಿ ಹಾಕ್ಬೋದು. ಈಗ ಹಾಕೋದು ತೋರಿಸ್ತೀನಿ ನೋಡಿ. ನೋಡಿ ಇಲ್ಲಿ 3 ಚೈನ್ ಹಾಕಿ ನಾನು 2 ಬೀಡ್ಸ್ ಹಾಕಿ ಇಟ್ಕೊಂಡಿದ್ದೀನಿ. ಆ 3 ಚೈನ್ ಹಾಕಿದ್ದೀನಲ್ಲ, ಆ 3 ಚೈನ್ ಒಳಗೆ ಈ ಸೂಜಿ ಹಾಕಿ ದಾರನ ಎಳ್ಕೊತೀನಿ. ನೋಡಿ ಈ ಥರ ಎಳ್ಕೊಂಡ್ರೆ ದಾರ ಬರುತ್ತೆ. ಕಾಣಿಸ್ತಾ ಇರ್ಬೋದು ನೋಡಿ. ಈ ಥರ ಎಳ್ಕೊತೀನಿ ನಾನು. ಈ ಥರ ನೀಟಾಗಿ ಇಟ್ಕೊಂಡು ಎಳ್ಕೊಬೇಕು. ಸೀರೆ ಮೇಲೆ ಏನಾದ್ರು ಭಾರ ಇಟ್ಕೋಬೇಕು, ಇಲ್ಲದೆ ಅಂದರೆ ಎಳ್ದಂಗೆ ಬಂದ್ಬಿಡುತ್ತೆ ಸೀರೆ ಕೆಳಗೆ, ಕುಚ್ಚು ಕಟ್ಟಕ್ಕೆ ಸರಿ ಹೋಗಲ್ಲ. ಸೀರೆ ಮೇಲೊಂದು ಭಾರ ಏನಾದ್ರು ಇಟ್ಕೊಂಡು ನಾವು ಈ ಥರ ನೋಡಿ, ಈ ಥರ ಹಿಂಗೆ ಇಟ್ಕೊಂಡು ಹಿಂಗೆ ಎಳ್ಕೊಂಡಾದ್ಮೇಲೆ, ಇದು ಮೊದಲದಲ್ವ ಉದ್ದ ತೊಂಡ ಇರ್ತದೆ, ಒಂಚೂರು ಉದ್ದನೇ ಬಿಟ್ಕೊಂಡಿರ್ತೀನಿ. ಈ ಥರ ನೋಡಿ ಗೋಲ್ಡ್ ಕಲರ್ ದಾರ ಹಾಕ್ಕೊಂಡು ಹಿಂಗೆ ಸುತ್ತಿ ಹಿಂಗೆ ಕಟ್ಕೊಳ್ಳೋದು. ಈ ಥರ ಸುತ್ತಿ 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 ಒಂದು 5-6 ಸುತ್ತಿ 7-8 ಸುತ್ತು ಸುತ್ತಿಬಿಟ್ಟು ಒಂದು 3 ನಾಟ್ ಹಾಕಿ ಕಟ್ ಮಾಡ್ಕೊಳ್ಳೋದು. ಗಂಟು ಅಂತೀವಲ್ಲ ಆ ಥರ ಹಿಂಗೆ ಬೆರಳ ಮೇಲೆ ಸುತ್ತಕೊಂಡು ಬೆರಳಿಂದ ಹಾಕಿ ಈ ಥರ ಹಿಂಗೆ ಗಂಟು ಹಾಕೋಬೋದು. ಈ ಥರ ನೋಡಿ. ಈ ಥರ ಈಗ ಗೋಲ್ಡ್ ಕಲರ್ ದಾರನ ಇಷ್ಟು ಕಟ್ ಮಾಡಿಬಿಟ್ಟು, ಕುಚ್ಚು ನಮಗೆ ಎಷ್ಟೆಷ್ಟು ಉದ್ದಕ್ಕೆ ಬೇಕು ಅಷ್ಟೆಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಳ್ಳೋದು ನೋಡಿ. ಇದನ್ನೊಂದು ಸಮ ಮಾಡಿಕೊಂಡು ಹಿಂಗೆ ಕಟ್ ಮಾಡಿದ್ರೆ ಮುಗೀತು. ಈ ಥರ ಇಟ್ಕೊಂಡು ಹಿಂಗೆ ಕಟ್ ಮಾಡಬೇಕು. ಹಿಂಗೆ ಆ ಕಡೆ ಈ ಕಡೆ ಉದ್ದ ಇರುತ್ತಲ್ಲ ಅದನ್ನು ಕಟ್ ಮಾಡಿದ್ರೆ ನೋಡಿ ಈ ಥರ ನೀಟಾಗಿ ಬರುತ್ತೆ. ಹಾಗೆ ಕಟ್ಟಿ ತೋರಿಸ್ತೀನಲ್ಲನೂ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿ. ಸೀದಾ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅಂತ. ಇದೇ ಥರ ಎಲ್ಲ ಫುಲ್ ಕಟ್ಟಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಕುಚ್ಚು ಕಟ್ಟಾಯಿತು. ಎಷ್ಟು ಡಿಫ್ರೆಂಟಾಗಿ ಎಷ್ಟು ಕ್ಯೂಟಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿದೆ. ನನಗಂತೂ ತುಂಬ ಇಷ್ಟ ಆಯ್ತಿದು, ತುಂಬ ಖುಷಿಯಾಗಿ ಬಂದಿದೆ. ಎಷ್ಟು ಅದ್ಭುತವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗಂತೂ ನೋಡೋಕ್ಕೆ ಒಂಥರ ಖುಷಿ. ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ಕಟ್ಟಿದ್ರೆ ಡಿಫ್ರೆಂಟ್ ಕುಚ್ಚಾಯ್ತದೆ, ಬೇಬಿ ಕುಚ್ಚಲ್ಲ. ನಾನು ಸಿಲ್ವರ್ ಕಲರ್ ನೋಡಿ, ಸಿಲ್ವರ್ ಕಲರ್ ಡಿಸೈನ್ ಇರೋದ್ರಿಂದ, ಈ ಥರ ಕಲ್ಲು ಡಿಸೈನ್ ಇರೋದ್ರಿಂದ ಈ ಥರ ಪರ್ಲ್ಸ್ ಹಾಕಿ ಕುಚ್ಚು ಕಟ್ಟಿದ್ದೀನಿ. ಮಧ್ಯೆ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ಟಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಅದ್ಭುತವಾಗಿದೆ, ನೋಡೋಕ್ಕೂ ಅಷ್ಟೇ ಕ್ಯೂಟಾಗಿದೆ.